ಕೆಲವೊಂದು ದೃಶ್ಯಗಳನ್ನು ನೋಡಬೇಕು ನೀವು ಹೆಂಗಿರುತ್ತೆ ಏನು ಅಂತ. ಬೆಳಗಾವಿ ದೃಶ್ಯಗಳು ನಾವು 1 2 3 4 ತೋರಿಸ್ತಾ ಹೋಗ್ತೀವಿ. ಅದು ನೋಡಿ ಎಷ್ಟರ ಮಟ್ಟಿಗೆ ಕೃಷ್ಣಾ ನದಿಯ ಒಳಹರಿವು ಜಾಸ್ತಿಯಾಗಿದೆ. ಅದರ ದೃಶ್ಯಗಳು. ದೃಶ್ಯ ನಂಬರ್ 1, ವಿಪರೀತ ಮಳೆಯ ಆರ್ಭಟ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ಕೃಷ್ಣಾ ನದಿ ಒಳಹರಿವು ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾಯಿದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬರ್ತಾಯಿದೆ. ಹೀಗಾಗಿ ಏನು ಅಂದರೆ ಈ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಬ್ಯಾರೇಜ್ಗೆ 99,000 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಎಲ್ಲೆಲ್ಲಿ ಜಾಸ್ತಿ ಆಗುತ್ತಲ್ಲ ಅಲ್ಲಿ ಬಿಟ್ಟು ಬಿಡ್ತಾರೆ ನೀರನ್ನ. ಇದೆಲ್ಲದರ ಜೊತೆಗೆ ಘಟಪ್ರಭಾ ನದಿಯ ಒಳಹರಿವು ಕೂಡ 22,000 ಕ್ಯೂಸೆಕ್ ಇದೆ. ಹೀಗಾಗಿನು ಅಂತಂದರೆ ವಿಪರೀತ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದು. ಈ ಹಿಡಕಲ್ ನವಿಲು ತೀರ್ಥ ಜಲಾಶಯದಲ್ಲಿ ನೀರಿನ ಸಂಗ್ರಹ ಮಟ್ಟದಲ್ಲೂ ಕೂಡ ಜಾಸ್ತಿ ಆಗಿದೆ. ಈಗ ನಾವು ತೋರಿಸ್ತಾ ಇರುವಂಥ ದೃಶ್ಯ, ಇಲ್ಲಿ ಒಂದು ದರ್ಗಾ ಮುಳುಗಿದೆ. ದೂದ್ಗಂಗಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಚಿಕ್ಕೋಡಿ ತಾಲೂಕಿನ ಮಲ್ಲಾನ್ಕಿಯಲ್ಲಿರುವಂಥ ಮನ್ಸೂರ್ ದರ್ಗಾ ಮುಳುಗಡೆ ಆಗಿರೋ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದೃಶ್ಯ ನಂಬರ್ 3, ಬೆಳಗಾವಿ ಚಿಕ್ಕೋಡಿ ಸೇತುವೆ ಎಲ್ಲಿದೆ ಅಂತ ಹುಡುಕಬೇಕು. ನೋಡಿ ಹೆಂಗಿದೆ ಸ್ಥಿತಿ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಮುಲ್ಲಾನ್ಕಿ, ದತ್ತವಾಡ ಈ ಗ್ರಾಮಗಳನ್ನು ಸಂಪರ್ಕಿಸುವಂಥ ಸೇತುವೆನ ಹುಡುಕಬೇಕು. ಹಾಗಿದೆ ಅಷ್ಟರ ಮಟ್ಟಿಗೆ ನೀರು. ದೂದ್ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸೇತುವೆ ಇದು. ಜನ ಪರದಾಡ್ತಾ ಇದ್ದಾರೆ. 20 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ದೃಶ್ಯ ನಂಬರ್ 4 ತೋರಿಸ್ತಾ ಇದ್ದೀವಿ. ಬೆಳಗಾವಿ ನಿಪ್ಪಾಣಿ ಅಲ್ಲೆಲ್ಲ ಜಮೀನು ಮುಳುಗಿ ಹೋಗಿವೆ. ನೋಡಿ ಈ ಥರದ ನೀರು ನಿಂತುಬಿಟ್ರೆ, ಒಂದು ವಾರ ನಿಂತುಬಿಟ್ರೆ ಸಾಕು, ಬೇರು ಕೊಳಿತಾ ಹೋಗುತ್ತೆ. ಕೊನೆಗೆ ಗಿಡ ಸತ್ತೇ ಹೋಗುತ್ತೆ. ದೃಶ್ಯ ನಂಬರ್ 5, ಬೆಳಗಾವಿ ಚಿಕ್ಕೋಡಿ ಮರದ ಕೊಂಬೆಗಳು ದಿಮ್ಮಿಗಳು ತೇಲ್ಕೊಂಡು ಬರ್ತಾಯಿವೆ ಅಂಥ ಸ್ಥಿತಿ. ವಿಪರೀತ ಪ್ರಮಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರೋದು, ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಿರೋದು, ಅದರ ನೇರ ಪರಿಣಾಮ ಬೆಳಗಾವಿ ಮೇಲೆ. ಇನ್ನು ಬಾಗಲಕೋಟೆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಬಾಗಲಕೋಟೆ ಜಮಖಂಡಿ ಪಂಪ್ ಸೆಟ್ಗಳು ಮುಳುಗಡೆಯಾಗಿವೆ. ಪಾಪ ರೈತರ ಜೀವನಾಡಿಗಳಿವು. ಜೀವದ ಹಂಗು ತೊರೆದು ರೈತರು ಅದನ್ನು ಹೊರಗಡೆ ಎಳೆದಾಕ್ಯಾರ. ನೋಡಿ ಇದು ಸಂಗತಿ. ದೃಶ್ಯ 7 ತೋರಿಸ್ತಾ ಇದ್ದೀವಿ. ಶಿವಮೊಗ್ಗದ ಕಾಜಿನೂರು ತುಂಗಾ ಜಲಾಶಯ ಭರ್ತಿಯಾಗಿದೆ. ಜೂನ್ನಲ್ಲೇ ಭರ್ತಿಯಾಗಬೇಕಿದು. ತುಂಗಾ ಜಲಾಶಯ ಲೇಟ್ ಆಯಿತು, ಈಗ ಫುಲ್ ಆಗಿದೆ. ಎಲ್ಲ 22 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಎಲ್ಲ 22 ಗೇಟ್ಗಳಿಂದ ನೀರು ಹರಿದು ಬರ್ತಾ ಇದೆ. 24 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ನೋಡಿ ಹೆಂಗಿದೆ ಸ್ಥಿತಿ. ದೃಶ್ಯ 8, ಚಿಕ್ಕಮಗಳೂರು ಶೃಂಗೇರಿ ಸಿರಿಮನೆ ಫಾಲ್ಸ್ ಧುಮ್ಮಿಕ್ತಾ ಇದೆ. ನೋಡೋಕ್ಕೆ ಒಂದು ಆನಂದ. ನೋಡಿ ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಸಿರಿಮನೆ ಜಲಪಾತ ಅಪಾಯದ ಮಟ್ಟ ಮೀರಿ ಧುಮ್ಮಿಕ್ತಾ ಇದೆ. 100 ಅಡಿ ಎತ್ತರದಿಂದ ಸಿರಿಮನೆ ಫಾಲ್ಸ್ ಆ ನೀರು ಬೀಳ್ತಿರುವಂಥ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಯನ ಮನೋಹರ ದೃಶ್ಯ.